ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ನೀವೇನಾದ್ರೂ ಒಂದು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡ್ತೀರಾ ಅಂತಂದ್ರೆ ಯೂಸಲ್ಲಿ ನೀವು ಯೂಟ್ಯೂಬ್ ನಲ್ಲಿ ರಿವ್ಯೂ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ, ಅನ್ಬಾಕ್ಸಿಂಗ್ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅನ್ನು ಕೂಡ ಸಜೆಷನ್ ಕೇಳ್ತಾ ಇರ್ತೀರಾ. ಆ ಒಂದು ರಿವ್ಯೂ ವಿಡಿಯೋ ನೋಡುವಾಗ ಆ ಒಂದು ಪ್ರೊಸೆಸರ್ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಫೋನ್ ಅಲ್ಲಿ ಸ್ನ್ಯಾಪ್ಡ್ರಾಗನ್ 865 ಪ್ರೊಸೆಸರ್ ಇದೆ, 5G ಸಪೋರ್ಟ್ ಆಗುತ್ತೆ, ಆಮೇಲೆ NM ಟೆಕ್ನಾಲಜಿ ಇದೆ, ಆಮೇಲೆ ಈ ಒಂದು ಫೋನ್ ಅಲ್ಲಿ ಸ್ನ್ಯಾಪ್ಡ್ರಾಗನ್ 720G ಪ್ರೊಸೆಸರ್ ಇದೆ, 7nm ಟೆಕ್ನಾಲಜಿ ಇದೆ, ಡ್ಯುಯಲ್ ಕೋರ್ ಇದೆ, Octa-Core ಇದೆ, Octa-Core ಇದೆ. ಹೀಗೆ ಆ ಒಂದು ಕೋರ್ಗಳ ಬಗ್ಗೆ ಸಹಿತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಬಟ್ ವಿಡಿಯೋದ ಕೊನೆಯಲ್ಲಿ ಆ ಫೋನ್ ತಗೋಬೇಕು ತಗೋಬಾರ್ದು ಅಂತ ಅವರೇ ಸ್ವತಃ ಹೇಳ್ತಾರೆ. ಆ ಒಂದು ಪ್ರಕಾರವಾಗಿ ಆ ಒಂದು ಬೇಸ್ ಮೇಲೆ ನೀವು ಆ ಒಂದು ಸ್ಮಾರ್ಟ್ ಫೋನ್ ಅನ್ನು ಖರೀದಿ ಮಾಡ್ತೀರಾ. ಬಟ್ ಇದರ ಬದಲಾಗಿ ನೀವೇ ಸ್ವತಃ ಈ ಒಂದು ಪ್ರೊಸೆಸರ್ ಬಗ್ಗೆ ತಿಳ್ಕೊಂಡು ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಪ್ರೊಸೆಸರ್ ಇರುವ ಒಂದು ಫೋನ್ ಅನ್ನ ಚೂಸ್ ಮಾಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ. ಹೌದು, ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಪ್ರೊಸೆಸರ್ ಅಂದ್ರೆ ಏನು, ಈ ಒಂದು ಪ್ರೊಸೆಸರ್ ನಾವು ಹೇಗೆ ಚೂಸ್ ಮಾಡಬೇಕು, ಮತ್ತು ಈ ಒಂದು ಪ್ರೊಸೆಸರ್ ನಲ್ಲಿ NM ಟೆಕ್ನಾಲಜಿ ಅಂದ್ರೆ ಏನು, ಮತ್ತು ಈ ಒಂದು NM ಟೆಕ್ನಾಲಜಿ ಒಂದು ಮಹತ್ವ ಏನಿರುತ್ತೆ ಈ ಒಂದು ಪ್ರೊಸೆಸರ್ ನಲ್ಲಿ, ಆಮೇಲೆ 14nm, 12nm, 10nm, 7nm ಪ್ರೊಸೆಸರ್ಗಳ ಒಂದು ಡಿಫರೆನ್ಸ್ ಏನಿರುತ್ತೆ, ಮತ್ತು ಈ ಒಂದು ಕೋರ್ಸ್ಗಳಂದ್ರೆ ಏನು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಮೊದಲನೇದಾಗಿ ಒಂದು ಪ್ರೊಸೆಸರ್ ಅಂದ್ರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದಾದ ನಂತರ ಒಂದು ಕೋರ್ಸ್ಗಳ ಬಗ್ಗೆ ನೋಡೋಣ. ಇದಾದ ನಂತರ NM ಟೆಕ್ನಾಲಜಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫೋನ್ ಅಲ್ಲಿ ನೀವು ಈಗ ಯೂಸ್ ಮಾಡತಕ್ಕಂಥ ಒಂದು ಫೋನ್ ಅಲ್ಲಿ ಯಾವ ಪ್ರೊಸೆಸರ್ ಇದೆ ಅಂತ ಮಿಸ್ ಮಾಡದೆ ಕಮೆಂಟ್ ನಲ್ಲಿ ತಿಳಿಸಿ. ಓಕೆ, ಮೊದಲನೇದಾಗಿ ಒಂದು ಪ್ರೊಸೆಸರ್ ಅಂದ್ರೆ ಏನು ಅಂತ ನಿಮ್ಗೆ ತಿಳಿಸೋದಾದ್ರೆ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ತಿಳಿಸ್ತೀನಿ. ಒಂದು ಹೆಸರೇ ಹೇಳುವಂತೆ ಒಂದು ಪ್ರೊಸೆಸರ್ ಅಂದ್ರೆ ಇದು ಪ್ರೊಸೆಸ್ ಮಾಡುತ್ತೆ ಅಂತ ಅರ್ಥ, ಅಂದ್ರೆ ಒಂದು ಕೆಲಸವನ್ನ ಮಾಡುತ್ತೆ ಅಂತ ಅರ್ಥ. ನಿಮ್ಮ ಫೋನ್ ಅಲ್ಲಿ ಇದೊಂದು ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಏನ್ ಕೆಲಸ ಮಾಡುತ್ತೆ ಇದು ಅಂತ ಅನ್ನೋದಾದ್ರೆ, ನಿಮ್ಮ ಫೋನ್ ಅಲ್ಲಿ ನೀವು ಗೇಮ್ ಅನ್ನ ಆಡ್ತೀರಾ ಅಂತಂದ್ರೆ, ಫೋಟೋಸ್ ಗಳನ್ನ ಕ್ಲಿಕ್ ಮಾಡ್ತೀರಾ ಅಂತಂದ್ರೆ, ಮೂವೀಸ್ ಗಳನ್ನ ನೋಡ್ತೀರಾ ಅಂತಂದ್ರೆ, ಆಮೇಲೆ ನಿಮ್ಮ ಫೋನ್ ಅಲ್ಲಿ ಬೇರೆ ಬೇರೆ ಆಪ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ತೀರಾ ಅಂತಂದ್ರೆ, ಆಮೇಲೆ ಆಪ್ಸ್ ಗಳನ್ನ ಓಪನ್ ಮಾಡೋದು ಕ್ಲೋಸ್ ಮಾಡ್ತೀರಾ ಅಂತಂದ್ರೆ, ಈ ಒಂದು ಅಪ್ಲಿಕೇಶನ್ಸ್ ಗಳು ನಿಮ್ಮ ಫೋನ್ ಅಲ್ಲಿ ಓಪನ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಕ್ಲೋಸ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಫೋಟೋವನ್ನ ಕ್ಲಿಕ್ ಮಾಡಿದಾಗ ಅದು ಪ್ರೊಸೆಸ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಸೊ ಇದೆಲ್ಲ ಒಂದು ಕೆಲಸವನ್ನ ಇದು ಪ್ರೊಸೆಸರ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ನೀವು ಬೇರೆ ಬೇರೆ ಟಾಸ್ಕ್ ಗಳನ್ನ ಮಾಡುವಾಗ ಆ ಒಂದು ಕೆಲಸಗಳು ಎಷ್ಟು ಸ್ಪೀಡ್ ಆಗುತ್ತೆ ಅನ್ನೋದು ಈ ಒಂದು ಪ್ರೊಸೆಸರ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇನ್ನು ಸಿಂಪಲ್ ಆಗಿ ನಿಮಗೆ ತಿಳಿಸಬೇಕು ಅಂತಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಬೈಕ್ ಅನ್ನ ತಗೊಳ್ಳೋಣ. ಆ ಒಂದು ಬೈಕ್ ನಲ್ಲಿ ಒಂದು ತುಂಬಾ ಮುಖ್ಯವಾದ ಪಾರ್ಟ್ ಯಾವುದು, ಎಂಜಿನ್ ಅಂತ ಹೇಳ್ಬೋದು. ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ಆ ಒಂದು ಎಂಜಿನ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ, ಎಂಜಿನ್ ಡಿಸೈನ್ ಚೆನ್ನಾಗಿತ್ತು ಅಂತಂದ್ರೆ, ಎಂಜಿನ್ ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದ್ರೆ, ಒಂದು ಒಳ್ಳೆಯ ಕಂಪನಿ ಆ ಒಂದು ಎಂಜಿನ್ ಅನ್ನ ತಯಾರು ಮಾಡಿದ್ರು ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಒಂದು ಗಾಡಿ ಒಂದು ಮೈಲೇಜ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ, ಗಾಡಿ ತುಂಬಾ ಸ್ಮೂತ್ ಆಗಿ ರನ್ ಆಗ್ತಾ ಇರುತ್ತೆ. ಇನ್ ಕೇಸ್ ಆ ಒಂದು ಗಾಡಿಯ ಒಂದು ಎಂಜಿನ್ ಚೆನ್ನಾಗಿಲ್ಲ ಅಂತಂದ್ರೆ ಆ ಒಂದು ಗಾಡಿನ ಯಾರು ಇಷ್ಟಪಡಲ್ಲ, ಆ ಒಂದು ಗಾಡಿ ಬೇಗ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬೋದು. ಓಕೆ, ಇದೇ ತರನಾಗಿ ನಮ್ಮ ಒಂದು ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಆ ಒಂದು ಗಾಡಿಯ ಪ್ಲೇಸ್ ಅಲ್ಲಿ ಒಂದು ಮೊಬೈಲ್ ಅನ್ನ ಇಡೋಣ, ಒಂದು ಎಂಜಿನ್ ಪ್ಲೇಸ್ ಅಲ್ಲಿ ಪ್ರೊಸೆಸರ್ ನ ಇಡೋಣ. ಈ ಒಂದು ಮೊಬೈಲ್ ಫೋನ್ ಅಲ್ಲಿ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ರು ಅಂತಂದ್ರೆ, ಬೆಸ್ಟ್ ಕ್ವಾಲಿಟಿಯ ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ರು ಅಂತಂದ್ರೆ, ಬೆಸ್ಟ್ ಟೆಕ್ನಾಲಜಿನ ಅದರಲ್ಲಿ ಯೂಸ್ ಮಾಡಿದ್ರು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಮೊಬೈಲ್ ಫೋನ್ ತುಂಬಾ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ, ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಎಲ್ಲಾ ಒಂದು ಅಪ್ಲಿಕೇಶನ್ಸ್ ಗಳು ತುಂಬಾ ಸ್ಪೀಡ್ ಆಗಿ ಓಪನ್ ಮತ್ತೆ ಕ್ಲೋಸ್ ಆಗುತ್ತೆ. ಆಮೇಲೆ ಗೇಮ್ಸ್ ಗಳು ತುಂಬಾ ಒಂದು ಸ್ಮೂತ್ ಆಗಿ ರನ್ ಆಗ್ತಾ ಇರುತ್ತೆ. ಆಮೇಲೆ ನಿಮ್ಮ ಮೊಬೈಲ್ ಫೋನ್ ಹ್ಯಾಂಗ್ ಕೂಡ ಆಗಲ್ಲ ಅಂತ ಹೇಳ್ಬೋದು. ಸೊ ಈ ಪ್ರಕಾರವಾಗಿ ಒಂದು ಪ್ರೊಸೆಸರ್ ವರ್ಕ್ ಆಗುತ್ತೆ. ಓಕೆ, ಇನ್ನ ಕೋರ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ, ನೀವು ರಿವ್ಯೂ ಅನ್ನ ನೋಡುವಾಗ ಹೇಳ್ತಾ ಇರ್ತಾರೆ ಈ ಒಂದು ಪ್ರೊಸೆಸರ್ ನಲ್ಲಿ ಸ್ನ್ಯಾಪ್ಡ್ರಾಗನ್ 720G ಕ್ವಾಡ್ ಕೋರ್ ಇದೆ, Octa-Core ಇದೆ, ಡ್ಯುಯಲ್ ಕೋರ್ ಇದೆ ಮತ್ತು Octa-Core ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇನ್ನು ಕೋರ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ಇದೊಂದು ಪ್ರೊಸೆಸರ್ ನ ಒಂದು ಯೂನಿಟ್ ಅಂತ ಹೇಳ್ಬೋದು, ಪ್ರೊಸೆಸರ್ ನ ಒಂದು ಭಾಗ ಅಂತ ಹೇಳ್ಬೋದು. ಸೊ ಇದು ಕೂಡ ಒಂದು ಪ್ರೊಸೆಸರ್ ನ ತರನೇ ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ಫೋನ್ ನ ಒಂದು ಪ್ರೊಸೆಸರ್ ನಲ್ಲಿ ಡ್ಯುಯಲ್ ಕೋರ್ ಇತ್ತು ಅಂತಂದ್ರೆ 2 ಕೋರ್ ಇದೆ ಅಂತ ಅರ್ಥ, 2 ಭಾಗವಿದೆ ಅಂತ ಅರ್ಥ. ಇನ್ನ ನಿಮ್ಮ ಫೋನ್ ಅಲ್ಲಿ ಒಂದು ಕ್ವಾಡ್ ಕೋರ್ ಇತ್ತು ಅಂತಂದ್ರೆ 4 ಕೋರ್ ಇದೆ ಅಂತ ಅರ್ಥ, 4 ಭಾಗಗಳಾಗಿ ಒಂದು ಯೂನಿಟ್ಸ್ ಗಳು ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಇನ್ನ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಏನಾದ್ರು Octa-Core ಇತ್ತು ಅಂತಂದ್ರೆ 8 ಭಾಗವಿರುತ್ತೆ, 8 ಭಾಗಗಳಾಗಿ ಒಂದು 8 ಪ್ರೊಸೆಸರ್ಗಳು ಸಣ್ಣ ಸಣ್ಣ ಒಂದು ಭಾಗಗಳಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈಗ ನೀವು ಕೇಳಬಹುದು ಈ ಒಂದು ಪ್ರೊಸೆಸರ್ ಅಲ್ಲಿ ಒಂದು ಕೋರ್ ನ ಕೆಲಸ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರಿಂದ ಏನೆಲ್ಲ ಒಂದು ಉಪಯೋಗ ಇದೆ ಅಂತ ನೀವು ಕೇಳಬಹುದು. ಸೊ ನಾನು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ನಾನು ಒಂದು ಕೆಲಸ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಆ ಒಂದು ಕೆಲಸವನ್ನ ಕಂಪ್ಲೀಟ್ ಮಾಡಕ್ಕೆ, ಸಂಪೂರ್ಣಗೊಳಿಸಕ್ಕೆ ನನಗೆ 2 ಗಂಟೆ ಟೈಮ್ ಬೇಕಾಗುತ್ತೆ.
ಸೊ ನಾನು ಅವಾಗ ಏನು ಮಾಡ್ತೀನಿ, 2 ಗಂಟೆ ತುಂಬ ಲೇಟ್ ಆಗುತ್ತೆ, ಬೇಗ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಇನ್ನೊಬ್ಬರನ್ನ ಕರ್ಕೋತೀನಿ ಕೆಲಸ ಮಾಡೋಕ್ಕೆ. ಸೊ ಆಗ ಒಂದು ಕೆಲಸ 2 ಭಾಗಗಳಾಯಿತು. ಸೊ ನಾನು ಮತ್ತು ನನ್ನ ಫ್ರೆಂಡ್ ಆ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ ನಮಗೆ 2 ಗಂಟೆಗಳ ಬದಲಾಗಿ 1 ಗಂಟೆಗಳ ಕಾಲದಲ್ಲಿ ನಾವು ಮುಗಿಸ್ತೀವಿ. ಸೊ ಅದೇ ಥರನಾಗಿ ನಾವು ಇನ್ನೂ ಇಬ್ಬರು ಫ್ರೆಂಡ್ಸನ್ನ ಕರ್ಕೊಂಡ್ವಿ ಅಂತಂದರೆ 4 ಜನ ಸೇರಿಕೊಂಡು ಆ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ ಹಾಫ್ ಆನ್ ಅವರ್ ಸಾಕು, ಅರ್ಧ ಗಂಟೆಯಲ್ಲಿ ನಾವು ಆ ಒಂದು ಕೆಲಸವನ್ನು ನಾವು ಮುಗಿಸ್ತೀವಿ. ಸೊ ಈ ಥರನಾಗಿ ಎಲ್ಲ ಒಂದು 4 ಜನ ಸೇರಿಕೊಂಡು ಒಂದು ಮಲ್ಟಿ ಟಾಸ್ಕ್ಗಳನ್ನು ಮಾಡಿದಾಗ ತುಂಬ ಟೈಮ್ ಉಳಿತಾಯ ಆಗುತ್ತೆ, ತುಂಬ ಬೇಗ ಕೆಲಸ ಮುಗಿಯುತ್ತೆ, ಆಮೇಲೆ ಯಾರಿಗೂ ಕೂಡ ಸುಸ್ತಾಗಲ್ಲ. ಸೊ ಇದೇ ಪ್ರಕಾರವಾಗಿ ಈ ಒಂದು ಪ್ರೊಸೆಸರ್ನಲ್ಲಿ ಈ ಒಂದು ಭಾಗಗಳಿರುತ್ತಲ್ಲ, ಒಂದು ಕೋರ್ ಭಾಗಗಳು ಈ ರೀತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ, ಒಂದು ಮಲ್ಟಿ ಟಾಸ್ಕ್ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಈ ಒಂದು ಎಲ್ಲ ಒಂದು ಪ್ರೊಸೆಸರ್ನಲ್ಲಿ ಎಲ್ಲ ಒಂದು ಕೋರ್ಗಳು ಸೇರ್ಕೊಂಡು ಕೆಲಸ ಮಾಡೋದ್ರಿಂದ ನಿಮ್ಮ ಒಂದು ಫೋನ್ ಒಂದು ಪ್ರೊಸೆಸರ್ ತುಂಬ ಸ್ಪೀಡ್ ಆಗುತ್ತೆ, ತುಂಬ ಎಫಿಷಿಯೆಂಟ್ ಆಗಿ ವರ್ಕ್ ಆಗುತ್ತೆ, ಆಮೇಲೆ ತುಂಬ ಒಂದು ಟೈಮ್ ಕನ್ಸ್ಯೂಮ್ ಕೂಡ ಆಗುತ್ತೆ. ಅಂದರೆ ನಿಮ್ಮ ಫೋನಲ್ಲಿ ಎಷ್ಟು ಕೋರ್ ಜಾಸ್ತಿ ಆಗುತ್ತೋ ಅಷ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ, ಅಷ್ಟು ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಡ್ಯುಯಲ್ ಕೋರ್ಗಿಂತ ಕ್ವಾಡ್ ಕೋರ್ ಬೆಟರ್ ಅಂತ ಹೇಳ್ಬೋದು, ಕ್ವಾಡ್ ಕೋರ್ಗಿಂತ Octa-Core ಬೆಟರ್ ಅಂತ ಹೇಳ್ಬೋದು. ಸೊ ಹೀಗೆ ಕೋರ್ ಜಾಸ್ತಿ ಆದಂಗೆ ಕೆಲಸ ಬೇಗ ಆಗುತ್ತೆ, ನಿಮ್ಮ ಒಂದು ಫೋನ್ ಒಂದು ಪ್ರೊಸೆಸಿಂಗ್ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಈ ಒಂದು ಪ್ರೊಸೆಸರ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಈ ಒಂದು ಪ್ರೊಸೆಸರ್ನಲ್ಲಿ 14nm ಇದೆ, 10nm ಇದೆ, 12nm ಇದೆ, 7nm ಟೆಕ್ನಾಲಜಿ ಇದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಈ NM ಅಂದ್ರೆ ಏನು ಅಂತ ನೋಡೋದಾದ್ರೆ ನ್ಯಾನೋಮೀಟರ್ ಟೆಕ್ನಾಲಜಿ ಅಂತ. ಸೊ ಯಾವುದೇ ಒಂದು ಪ್ರೊಸೆಸರ್ನ ರೆಡಿ ಮಾಡೋಕ್ಕಿಂತ ಮೊದಲು ಅದರ ಒಂದು ಆರ್ಕಿಟೆಕ್ಚರ್ ಡಿಸೈನ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ ಮತ್ತು ಆ ಒಂದು ಪ್ರೊಸೆಸರ್ನಲ್ಲಿ ತುಂಬಾ ಟ್ರಾನ್ಸಿಸ್ಟರ್ಸ್ಗಳು ಇರುತ್ತೆ. ಸೊ ಈ ಒಂದು ಪ್ರೊಸೆಸರ್ನಲ್ಲಿ ಇರ್ತಕ್ಕಂಥ ಒಂದು ಟ್ರಾನ್ಸಿಸ್ಟರ್ ಒಂದು ಸೈಜ್ ಏನಿರುತ್ತಲ್ಲ, ಈ ಒಂದು ಸೈಜ್ ನ್ಯಾನೋಮೀಟರ್ ನಲ್ಲಿ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರೊಸೆಸರ್ನಲ್ಲಿ ಒಂದು 12nm ಟೆಕ್ನಾಲಜಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಪ್ರೊಸೆಸರ್ನ ಒಂದು ಟ್ರಾನ್ಸಿಸ್ಟರ್ ಸೈಜ್ 12nm ಇರುತ್ತೆ. ಸೊ ಇದೇ ಪ್ರಕಾರವಾಗಿ ಒಂದು 10nm ಅಂದ್ರೆ ಆ ಒಂದು ಟ್ರಾನ್ಸಿಸ್ಟರ್ ಸೈಜ್ 10nm ಇರುತ್ತೆ. ಸೊ ಹೀಗೆ ಆ ಒಂದು ಪ್ರೊಸೆಸರ್ನಲ್ಲಿ ಇರ್ತಕ್ಕಂಥ ಒಂದು nm ಸೈಜ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಆ ಒಂದು ಪ್ರೊಸೆಸರ್ ಪವರ್ಫುಲ್ ಆಗಿರುತ್ತೆ, ತುಂಬಾ ಎಫಿಷಿಯೆಂಟ್ ಆಗಿರುತ್ತೆ ಮತ್ತು ತುಂಬಾ ಪವರ್ನ ಅದು ಕಡಿಮೆ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಸೊ ಹೀಗೆ nm ಕಡಿಮೆ ಆದಂಗೆ ಆ ಒಂದು ಪ್ರೊಸೆಸರ್ನ ಒಂದು ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಒಂದು ಪ್ರೊಸೆಸರ್ನ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.